ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ತುಂಬ ಸಿಂಪಲ್ಲಾಗಿ ಮಾಡೋ ಒಂದು ಕೋಕೋನಟ್ ರೈಸ್ ತಿಳಿಸ್ತಾ ಇದ್ದೀನಿ. ಇದು ಮಾಡೋದು ತುಂಬ ಸುಲಭ. ಯಾವಾಗಲೂ ಹೆವಿಯಾಗಿ ಮಸಾಲ ಹಾಕಿ ಬಿರಿಯಾನಿ, ಕುಷ್ಕಾ, ಟೊಮೊಟೊ ಬಾತ್ ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಬಟ್ ಇದು ತುಂಬ ಸಿಂಪಲ್ಲಾಗಿರುತ್ತೆ. ಹಾಗೆ ಯಾವುದೇ ಬಿರಿಯಾನಿಗೂ ಕೂಡ ಕಡಿಮೆ ಇಲ್ಲ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಕೋಕೋನಟ್ ರೈಸ್ ಇವತ್ತು ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಇದು ಮಟನ್ ಗ್ರೇವಿ, ಮಟನ್ ಸಾಂಬಾರ್, ಚಿಕನ್ ಈ ಥರ ಕಾಂಬಿನೇಷನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆ, ಬದನೆಕಾಯಿ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೂ ಕೂಡ ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ. 1 ಸೇರು ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 1 ಸೇರು ಅಕ್ಕಿಗೆ 2 ಸೇರು ಆಗುವಷ್ಟು ನೀರು, ಬಿಸಿ ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ 2 ತೆಂಗಿನಕಾಯಿ ನುಣ್ಣಗೆ ರುಬ್ಬಿ ಆ ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಹಾಲು ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ನೋಡಿ 1 ಸೇರು ಅಕ್ಕಿ. ಇದು ನಿಮಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ 4 ಗ್ಲಾಸ್ ಅಕ್ಕಿ, 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸಷ್ಟು ನೀರು ಕಾಯಿಸಿಟ್ಕೊಂಡು ಅದಕ್ಕೆ 2 ತೆಂಗಿನಕಾಯಿ ನುಣ್ಣಗೆ ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಗೂ ಕೇಸರಿ ದಳ ಇದಿಷ್ಟು ನಮಗೆ ಬೇಕಾಗಿರೋದು. ಹಾಗೆ 1 ಹಿಡಿಯಷ್ಟು ಪುದೀನ. ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತಿಳಿಯೋಣ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕೋಣ. ಕೋಕೋನಟ್ ರೈಸ್ ಹಾಕಿರೋದ್ರಿಂದ ಕೊಬ್ಬರಿ ಎಣ್ಣೆ ತುಂಬ ಸೂಕ್ತ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬೇರೆಲ್ಲ ಅನ್ನಕ್ಕಿಂತ ಹೆಚ್ಚು ರುಚಿಕರ ಮತ್ತು ತಿಂದಷ್ಟು ಇನ್ನೂ ತಿನ್ನಬೇಕು ಎಂಬ ಆಸೆ ಮೂಡುವಷ್ಟು ರುಚಿ ಇದು ಹೊಂದಿರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಾಡೋದು ತುಂಬ ಸುಲಭ ಮತ್ತು ತುಂಬ ಕಡಿಮೆ ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಇವಾಗ 1 ಹಿಡಿಯಷ್ಟು ಪುದೀನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಈಗ ಮೊದಲೇ ರೆಡಿ ಮಾಡಿಟ್ಕೊಂಡಿರೋಂತಹ ತೆಂಗಿನಕಾಯಿ ಹಾಲನ್ನು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಸ್ಟ್ರೈನರ್ ಮುಖಾಂತರ. ನಿಮ್ಮ ಹತ್ರ ಈ ರೀತಿ ಸ್ಟ್ರೈನರ್ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಪಾತ್ರೆಗೆ ಬಟ್ಟೆ ಹಾಕಿ ಕೂಡ ನೀವು ಸ್ಟ್ರೈನ್ ಮಾಡ್ಕೋಬಹುದು. ಚೆನ್ನಾಗಿ ಹಿಂಡ್ಕೋಬೇಕು. ಹಾಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಪ್ರೆಸ್ ಮಾಡಿ ಹಿಂಡ್ಕೊಳ್ಬೇಕು. ಆವಾಗ ಪೂರ್ತಿಯಾಗಿ ತೆಂಗಿನಕಾಯಲ್ಲಿರುವ ಹಾಲೆಲ್ಲ ಪೂರ್ತಿಯಾಗಿ ಬಂದುಬಿಡುತ್ತೆ. ನೋಡಿ, ಈ ಥರ ನಾನೆಲ್ಲ ಪೂರ್ತಿಯಾಗಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಆ ರಸ ಎಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ಪೂರ್ತಿಯಾಗಿ ರಸ ಕಂಪ್ಲೀಟಾಗಿ ರಸ ಎಲ್ಲ ಹಿಂಡ್ಕೋಬೇಕು. ನಿಮ್ಮ ಹತ್ರ ಈ ರೀತಿ ಸ್ಟ್ರೈನರ್ ಇಲ್ಲ ಅಂದರೆ ಬಟ್ಟೆ ಮುಖಾಂತರ ಕೂಡ ನೀವು ಫಿಲ್ಟ್ರ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಪೂರ್ತಿಯಾಗಿ ರಸ ಹಿಂಡ್ಕೋಬೇಕು. ಇಷ್ಟೇ, ಹಾಲೆಲ್ಲ ಪೂರ್ತಿಯಾಗಿ ಹಿಂಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾವು ಮೊದಲೇ ನೆನೆಸಿದಂತಹ ಅಕ್ಕಿಯನ್ನು ಕೂಡ ಈ ಸಮಯದಲ್ಲಿ ಸೇರಿಸ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಸೇರಿಸಿಲ್ಲ, ಆದರೂ ಕೂಡ ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ಯಾಕಂದರೆ ನಾವು ಸ್ಯಾಫ್ರಾನ್, ಕೇಸರಿ ದಳ ಹಾಕಿರೋದ್ರಿಂದ ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ನೋಡಿ, ಫುಡ್ ಕಲರ್ ಸೇರಿಸಿದ್ರೆ ಅದೊಂಥರ ಬಿರಿಯಾನಿ, ಕುಷ್ಕಾ ಆ ಥರ ಇರುತ್ತೆ. ಸೊ ಫುಡ್ ಕಲರ್ ಆದಷ್ಟು ಅವಾಯ್ಡ್ ಮಾಡಿ, ಹಾಕಬೇಡಿ. ಕೇಸರಿ ದಳ ಒಂದು ಹಾಕಿ ಸಾಕು. ಇವಾಗ ಮೊದಲೇ ನೆನೆಸಿದಂತಹ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ನೆನೆಸ್ಕೋಬೇಕು. ನೀಟಾಗಿ ವಾಶ್ ಮಾಡಿಟ್ಕೊಂಡು ಒಂದು 5 ನಿಮಿಷ ನೆನೆಸಿಟ್ಕೋಬೇಕು. 1 ಸೇರು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕಂದ್ರೆ 4 ಗ್ಲಾಸ್ ಅಕ್ಕಿಗೆ 8 ಗ್ಲಾಸ್ ತೆಂಗಿನ ಹಾಲು ಹಾಕಿದ್ದೀನಿ. ಬೆಳಗ್ಗೆ ಹೊತ್ತು ಟಿಫನ್ಗೂ ಕೂಡ ನೀವು ಈ ರೀತಿ ದಿಢೀರಾಗಿ ಮಾಡಬಹುದು. ತುಂಬ ಸುಲಭ. ಕೇವಲ 15 ನಿಮಿಷದಲ್ಲಿ ಈ ರೀತಿ ನಾವು ಕೋಕೋನಟ್ ರೈಸ್ ಮಾಡಬಹುದು. ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಕುದಿಯುವಾಗ ಇನ್ನೊಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ ರೈಸ್ಗೆ. ಇವಾಗ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 5 ರಿಂದ 10 ನಿಮಿಷ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋಣ.
ಯಾರೆಲ್ಲ ನನ್ನ ಚಾನಲ್ ಮೊದಲನೇ ಸಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಿಮಗೆ ಸಮಯವಿದ್ದರೆ ಒಂದು ಸಲ ನನ್ನ ಚಾನಲ್ ವಿಸಿಟ್ ಮಾಡಿ. ವಿಡಿಯೋಸ್ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಇವಾಗ ಅಲ್ಲಿ ಕ್ಲೋಸ್ ಮಾಡಿದ್ದೀನಿ. ಒಂದು 5ರಿಂದ 10 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ತುಂಬ ರುಚಿಯಾದ ಕೋಕೋನಟ್ ರೈಸ್ ಸವಿಯಲು ಸಿದ್ಧ. ಹೆಚ್ಚು ಮಸಾಲ ಎಲ್ಲ ಏನೂ ಇಲ್ಲದೆ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಕೋಕೋನಟ್ ರೈಸ್ ಇದು. ತುಂಬ ಸಿಂಪಲ್, ಹಾಗೆ ಸಮಯ ಕೂಡ ತುಂಬ ಕಡಿಮೆ ತಗೊಳುತ್ತೆ. ಜಸ್ಟ್ 15 ನಿಮಿಷ ಅಷ್ಟೇ ಇದಕ್ಕೆ ಮಾಡೋದಕ್ಕೆ. ನಿತ್ಯ ಬೆಳಗಾದರೆ ನಮ್ಮ ಹೆಣ್ಮಕ್ಳಿಗೆ ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು ಅನ್ನೋದೇ ಚಿಂತೆ. ಡೈಲಿ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಇಷ್ಟಪಡೋರಿಗೆ ಈ ರೀತಿ ಕೋಕೋನಟ್ ರೈಸ್ ಮಾಡಿಕೊಡಿ. ಬೇರೆ ಎಲ್ಲ ಅನ್ನಕ್ಕಿಂತ ಹೆಚ್ಚು ರುಚಿಕರ, ತಿಂದಷ್ಟು ಇನ್ನೂ ತಿನ್ನಬೇಕು ಅನ್ನೋಷ್ಟು ರುಚಿ ಕೊಡುತ್ತೆ. ಇದು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು, ಯಾಕಂದರೆ ಹೆಚ್ಚು ಮಸಾಲ ನಾವು ಇಲ್ಲಿ ಸೇರಿಸಿಲ್ಲ ಅದಕ್ಕಾಗಿ. ಹಾಗೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮಟನ್ ಗ್ರೇವಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಕೋಕೋನಟ್ ರೈಸ್ಗೆ ಮಟನ್ ಗ್ರೇವಿ, ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ರೀತಿ ಹೊಸದಾಗಿ ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮಾಡಬಹುದು, ಹಾಗೂ ಹೆಚ್ಚು ಸಮಯ ಕೂಡ ತಗೊಳ್ಳೋದಿಲ್ಲ ಇದನ್ನು ಮಾಡೋದಕ್ಕೆ. ಜಸ್ಟ್ 15 ನಿಮಿಷ ಅಷ್ಟೇ ಸಾಕು. ತೆಂಗಿನ ಹಾಲು ರೆಡಿ ಮಾಡ್ಕೊಂಡ್ಬಿಟ್ರೆ ದಿಢೀರಂತ ಮಾಡಬಹುದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಎಲ್ಲರಿಗೂ.